ಆನ್ಗೋಯಿಂಗ್ 3 ಸೀರಿಯಲ್ ಬಗ್ಗೆ ಮಾತಾಡಲಿಕ್ಕಿದ್ದೀನಿ. ನಾನು ಮೊದಲು ತಗೊಂಡ ಸೀರಿಯಲ್ ಬಂದುಬಿಟ್ಟು ಕರ್ಣ. ನೋಡಿ, ಕರ್ಣ ಟಾಪಲ್ಲಿ ಅಂತೂ ಹೋಗ್ತಾ ಇದೆ ಸ್ಟಾರ್ಟಿಂಗಿಂದನೂ. ಸ್ಟಾರ್ಟಿಂಗ್ ಎಪಿಸೋಡ್ ಸತ್ತೇ ಇಂಟ್ರೆಸ್ಟಿಂಗ್ ಇತ್ತು. ಸ್ವಲ್ಪ ಆಪರೇಷನ್ ಸೀನ್ಸ್ ತೋರಿಸಿದ್ರು, ಹಾಸ್ಪಿಟಲ್ ಸೀನ್ ತೋರಿಸ್ತಾಯಿದ್ರು, ಆ್ಯಂಡ್ ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯೆ ಇರೋ ಕಾನ್ವರ್ಸೇಷನ್ ತೋರಿಸ್ತಾಯಿದ್ರು. ಇಂಟ್ರೆಸ್ಟ್ ಅನ್ನಿಸ್ತಿತ್ತು ನೋಡಲಿಕ್ಕೆ. ಆದರೆ ಈಗ ಯಾಕೆ ಈ ರೀತಿ ಎಪಿಸೋಡ್ಸ್ಗಳು ಮಾಡ್ತಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ. ಯಾಕೆಂದರೆ ಮದುವೆ ಆದಮೇಲೆ ಎಲ್ಲ ಸೀರಿಯಲ್ಗಳು ವರ್ಸ್ಟೇ ಆಗುತ್ತೆ. ಯಾಕಂದರೆ ಅಲ್ಲಿ ಅತ್ತೆ ಸೊಸೆ ಜಗಳ ಅದೆಲ್ಲ ಮಾಡಿಬಿಡ್ತಾರೆ. ಬಟ್ ನನಗೆ ಈ ಸೀರಿಯಲ್ ಮೇಲೆ ಸ್ವಲ್ಪ ಖುಷಿ ಇತ್ತು. ಯಾಕಂದರೆ ಕರ್ಣ ಇದರಲ್ಲಿ ತುಂಬ ಜಾಸ್ತಿ ಸಾಫ್ಟ್ ಆ್ಯಂಡ್ ಕೈಂಡ್ ಇದ್ದಾನೆ. ಆ್ಯಂಡ್ ಅವನ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಚೆನ್ನಾಗಿದೆ. ನಾನು ಐಕಾನಿಕ್ ಕ್ಯಾರೆಕ್ಟರ್ ಅಂತಲೇ ಹೇಳ್ತೀನಿ ಕರ್ಣಂದು. ಬಿಕಾಸ್ ಆ ರೀತಿ ಕ್ಯಾರೆಕ್ಟರ್ ಐ ಥಿಂಕ್ ಕಡಿಮೆ ಸಿಗ್ತದೆ ಬೇರೆ ಬೇರೆ ಸೀರಿಯಲ್ಸ್ ಕಂಪೇರ್ ಮಾಡಿದರೆ. ಎಲ್ಲ ರೂಡ್ ಅರೋಗೆಂಟ್ ಆ ಥರನೇ ಕ್ಯಾರೆಕ್ಟರ್ ಇರ್ತಾರೆ. ಸೊ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಕರ್ಣನ ಒಂದು ಲೈಫಲ್ಲಿ ಈಗ ನಿಧಿ ಅವ್ರ ಜೊತೆ ಮದುವೆ ಆಗಿಬಿಟ್ಟಿದೆ. ಈಗ ನಿಧಿ ಕಲಿಯೋದಿಲ್ವಾ? ಲೈಕ್ ಒಂದು ಡಾಕ್ಟರ್ ಆಗಬೇಕಾದ್ರೆ, ಒಂದು ಸೀಟನ್ನು ಪಡ್ಕೋಬೇಕಾದ್ರೆ ಎಷ್ಟು ಕಷ್ಟಪಡಬೇಕು. ಆ್ಯಂಡ್ ಈ ಹುಡುಗಿ ಅಷ್ಟು ಕಲಿತು ಏನು ಮಾಡ್ತಿದ್ದಾಳೆ? ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಡಾಕ್ಟರ್ ಕೋಟನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ತಿರುಗಿದ್ಲು. ಆ್ಯಂಡ್ ಈಗ ಅಂತೂ ಮನೆಯಲ್ಲೇ ಇದ್ದಾಳೆ. ಅದು ಕೂಡ ಮನೆಯಲ್ಲಿದ್ದ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ. ಆ್ಯಂಡ್ ಒಟ್ಟರೆ ಹೇಳೋದಿದ್ರೆ ಫ್ಯಾಮಿಲಿಯಲ್ಲೇ ತಿರುಗ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಲನ್ಗೂ ಮದುವೆ ಮಾಡಿಬಿಟ್ಟಿರು. ಆ್ಯಂಡ್ ಏನೇನೋ ಮಾಡಿಬಿಟ್ರು ಮಾರೆ ಈ ಸೀರಿಯಲಲ್ಲಿ. ಒಟ್ಟರೆ ಹೇಳೋದಾದರೆ ನನಗೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಅನ್ನಿಸ್ತಿಲ್ಲ ಈ ಸೀರಿಯಲ್. ಈಗಲೂ ಕೂಡ ನಡೀತಾ ಇದೆ. 260 ಎಪಿಸೋಡ್ಸ್ ಆಗಿದೆ. ಸೊ ತುಂಬ ಬೋರಿಂಗ್ ಆಗ್ತಾಯಿದೆ ಗೈಸ್ ದಿನೇ ದಿನೇ. ಆ್ಯಂಡ್ ನಾನು ಒಪ್ಕೋತೀನಿ ಇವರಿಬ್ಬರ ಕೆಮಿಸ್ಟ್ರಿ ಅಂತೂ ಸೂಪರ್ ಇದೆ, ಕಿರಣ್ ರಾಜ್ ಮತ್ತು ಭವ್ಯ ಅವ್ರದ್ದು. ಬಿಟ್ಟರೆ ಈ ಸೀರಿಯಲಲ್ಲಿ ಅಂಥದ್ದೇನಿಲ್ಲ ನೋಡುವಂಥದ್ದು. ಆ್ಯಂಡ್ ಮೋಟಿವೇಟ್ ಆಗುವಂಥದ್ದು ಏನಿಲ್ಲ. ನೋಡಿ, ನೀವು ಈ ರೀತಿ ಸ್ಟೋರಿ ಇಡ್ಬೋದಿತ್ತು. ಕರ್ಣನನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಕರ್ಣ ಈಗ ಅವನ ಲೈಫನ್ನು ಸರಿ ಮಾಡ್ಕೋಬೇಕು. ಆ್ಯಂಡ್ ಅವನ ಲೈಫನ್ನು ಸರಿ ಮಾಡ್ಕೋತಾ ಇದ್ದಾನೆ ಮೇಯ್ನ್ಲಿ ಹೊರಗೆ ಇದ್ದು. ಆ್ಯಂಡ್ ಆವಾಗ ಅವರಿಗೆ ವ್ಯಾಲ್ಯೂ ಗೊತ್ತಾಗುತ್ತೆ ಕರ್ಣಂದು. ಆ ರೀತಿ ಇಟ್ಟಿದ್ರೆ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಸ್ವಲ್ಪ ಆದರೆ ಆ ರೀತಿ ಇರಬೇಕಿತ್ತು. ಆಮೇಲೆ ಅವನು ತುಂಬ ಜಾಸ್ತಿ ಪಾಪ್ಯುಲರ್ ಆಗ್ತಾನೆ, ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ. ಇಲ್ಲಿ ನನಗೆ ತುಂಬ ವಿಚಿತ್ರ ಅನ್ನಿಸ್ತು ಈ ಒಂದು ಕರ್ಣ ಸೀರಿಯಲ್ನ ಸ್ಟೋರಿ. ಸೊ ಇಂಟ್ರೆಸ್ಟಿಂಗ್ ಅಂತ ಹೇಳಲ್ಲ, ಬಟ್ ಕೆಮಿಸ್ಟ್ರಿ ಅಂತೂ ಚೆನ್ನಾಗಿದೆ ಅಷ್ಟೇ. ಈಗ ನೆಕ್ಸ್ಟ್ ಸೀರಿಯಲ್ಗೆ ಹೋಗೋಣ. ನೆಕ್ಸ್ಟ್ ಸೀರಿಯಲ್ ಬಗ್ಗೆ ಮಾತಾಡೋಣ. ಅದು ಬಂದುಬಿಟ್ಟು ಗೌರಿ ಕಲ್ಯಾಣ. ಗೌರಿ ಕಲ್ಯಾಣ ಸ್ಟೋರಿ ಬಗ್ಗೆ ಹೇಳಿದ್ರೆ, ನೀವು ಅರೇಂಜ್ ಮ್ಯಾರೇಜ್ ಲವ್ ಸ್ಟೋರಿ ನೋಡಬೇಕಂತ ಇಷ್ಟಪಟ್ಟರೆ ನೀವು ಈ ಸೀರಿಯಲ್ ನೋಡ್ಬೋದು. ಫನ್ ಇದೆ. ನಾನು ಕೂಡ ಒಂದು 2-3 ಎಪಿಸೋಡ್ ನೋಡಿದ್ದೀನಿ. ನನಗೂ ಕೂಡ ಇಂಟ್ರೆಸ್ಟ್ ಅಂತ ಅನಿಸಿದೆ. ಓಕೆ, ಈಗ ನಾನೊಂದು ಪಾಯಿಂಟಿಗೆ ಬರ್ತೀನಿ. ಅದು ಇಂಪಾರ್ಟೆಂಟ್ ಪಾಯಿಂಟ್ ಗೈಸ್. ಅದು ನನಗೆ ತುಂಬ ಜಾಸ್ತಿ ಹೇಟ್ ಅಂತ ಅನಿಸಿದ್ದು. ಎಲ್ಲ ಒಂದು ಸೀರಿಯಲಲ್ಲಿ 3 ಜನ ಜೋಡಿ ಇಟ್ಬಿಟ್ರೆ, 3 ಜನ ಹುಡುಗಿರೀಗ ಮದುವೆ ಆಗಿ ಹೋಗ್ತಾ ಇದ್ದಾರೆ ಅಂತ ಇಟ್ಬಿಟ್ರೆ, ಅವರು ಒಂದೇ ಮನೆಗೆ ಹೇಗೆ ಬರ್ತಾರೆ? ಈ ಸೀರಿಯಲಲ್ಲೂ ಹಾಗೆಯೇ 3 ಜನ ಹುಡುಗಿರೇನಿದ್ದಾರೆ ಅವ್ರು ಒಂದೇ ಮನೆಗೆ ಬರೋದು. ಆ ಥರ ರಿಯಲ್ ಲೈಫಲ್ಲಿ ಆಗಲ್ಲ. ನೋಡಿ, ಕೋಇನ್ಸಿಡೆನ್ಸಲ್ಲಿ ಇಬ್ಬರು ಹುಡುಗಿರು ಒಂದೇ ಮನೆಗೆ ಬರ್ಬೋದು, ಅದು ಓಕೆ. 3 ಜನ ಹೇಗೆ ಒಂದೇ ಮನೆಗೆ ಬರ್ತಾರೆ? ಆ ಥರ ಆಗೋದಿಲ್ಲ ಗೈಸ್. ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಗೌರಿ ಕಲ್ಯಾಣ ಸೇಮ್ ಟೈಪ್ ಸ್ಟೋರಿ ಇರುತ್ತೆ. ಬೇರೆ ಸೀರಿಯಲ್ ಥರ ಏನೂ ಚೇಂಜಸ್ ಇಲ್ಲ. ಓಕೆ, ನಾನು ಮತ್ತೊಂದು ಪಾಯಿಂಟ್ ಹೇಳ್ತೇನೆ. ಈಗ ನೋಡಿ, ಗಟ್ಟಿಮೇಳದಲ್ಲಿ ಕೂಡ 3 ಜನ ಹುಡುಗಿರು ಒಂದೇ ಮನೆಗೆ ಹೋಗೋದು. ಮತ್ತು ಈಗ ಇನ್ನೊಂದು ಸೀರಿಯಲ್ ಬಂದಿತ್ತು ಸ್ಟಾರ್ ಸುವರ್ಣದಲ್ಲಿ, ಅರ್ಧಾಂಗಿ. ಅದರಲ್ಲಿ ಕೂಡ ಐ ಥಿಂಕ್ 4 ಜನ ಒಂದೇ ಮನೆಗೆ ಹೋಗ್ತಾರೆ. ಆ್ಯಂಡ್ ಇನ್ನೊಂದು ಸೀರಿಯಲ್ ಇತ್ತು ಸ್ಟಾರ್ ಸುವರ್ಣದಲ್ಲಿ, ಕಥೆಯೊಂದು ಶುರು ಆಗಿದೆ. ಅದರಲ್ಲೂ ಕೂಡ 3 ಜನ ಒಂದೇ ಮನೆಗೆ ಹೋಗೋದು. ಆ್ಯಂಡ್ ನೀವು ಯಾಕೆ ಈ ರೀತಿ ಮಾಡಲ್ಲ? ನೀವು ಲಕ್ಷ್ಮೀ ನಿವಾಸ ಟೈಪ್ ಯಾಕೆ ಸೀರಿಯಲ್ ಮಾಡಲ್ಲ? ಅದರಲ್ಲಾದರೆ 5 ಮನೆ ತೋರಿಸಿದ್ದಾರೆ. 5ಕ್ಕಿಂತ ಐ ಥಿಂಕ್ 4-5 ಮನೆ ತೋರಿಸಿದ್ದಾರೆ. ಅದು ತುಂಬ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ ನೋಡಲಿಕ್ಕೆ. ಬೇರೆ ಸೀರಿಯಲ್ ಥರ ಅರ್ಧ ಗಂಟೆ ಎಪಿಸೋಡ್ ಅಲ್ಲ, 1 ಗಂಟೆ ಎಪಿಸೋಡ್ ಈಗಲೂ ಕೂಡ ನಡೀತಾ ಇದೆ. ಆ್ಯಂಡ್ ಈಗ ಅರ್ಧ ಗಂಟೆ ಆಗಿದೆ. ನೋಡಿ ಗೈಸ್, ನನಗೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಅಂತ ಅನಿಸ್ತು ಲಕ್ಷ್ಮೀ ನಿವಾಸದಲ್ಲಿ ತೋರಿಸಿರೋ ಪ್ರಾಬ್ಲಮ್ಸ್ಗಳು. ಓಕೆ, ಈಗ ನಾವು ಗೌರಿ ಕಲ್ಯಾಣ ಬಗ್ಗೆ ಮಾತಾಡೋಣ. ನೋಡಿ, ಗೌರಿ ಕಲ್ಯಾಣದಲ್ಲಿ ಈ ರೀತಿ ಮದುವೆಯನ್ನು ತೋರಿಸಿದ್ದಾರೆ, 3 ಹುಡುಗಿರು ಒಂದೇ ಮನೆಗೆ ಬರೋದು. ಆ ಥರ ರಿಯಲ್ ಲೈಫಲ್ಲಿ ಆಗೋದಿಲ್ಲ. ಆ್ಯಂಡ್ ಆ ರೀತಿ ತೋರಿಸ್ಬಾರ್ದು ಸೀರಿಯಲಲ್ಲಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದು ಸೇಮ್ ಸ್ಟೋರಿ ಆಗುತ್ತೆ ಮಾರ್ರೆ. ಅದೇ ನಾನು ಹೇಳೋದು. ನಂದಗೋಕುಲ ನೋಡಿ, ನಂದಗೋಕುಲಲ್ಲಿ ಕೂಡ ಅದೇ ರೀತಿ ಮಾಡ್ಬೋದಿತ್ತು, ಬಟ್ ಆ ಥರ ಮಾಡಿಲ್ಲ ಆ ಸೀರಿಯಲಲ್ಲಿ. ಆ್ಯಂಡ್ ಅದು ಸೀರಿಯಲ್ ಕೂಡ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ನಾನು ಕೂಡ ತುಂಬ ಎಪಿಸೋಡ್ಸ್ ನೋಡಿದ್ದೀನಿ. ಇಂಟ್ರೆಸ್ಟಿಂಗ್ ಅಂತೂ ಇದೆ. ನೆಕ್ಸ್ಟ್ ಸೀರಿಯಲ್ ಬಗ್ಗೆ ಮಾತಾಡೋಣ. ಅದು ಬಂದುಬಿಟ್ಟು ಕೃಷ್ಣ ರುಕ್ಕು. ನೋಡಿ, ಕೃಷ್ಣ ರುಕ್ಕು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ನಾನು 90 ಎಪಿಸೋಡ್ವರೆಗೆ ನೋಡಿದೆ. ನಾನು ಎಂಜಾಯ್ ಮಾಡಿದೆ. ನನಗೆ ಆ ಥರ ಮೂಮೆಂಟ್ ಕ್ರಿಯೇಟ್ ಆಗಿಲ್ಲ ಬೋರ್ ಆಗ್ತಾಯಿದೆ ಅಂತ. ನೋಡಿ, ನನಗೆ ಕರ್ಣ ಸೀರಿಯಲಲ್ಲಿ ಆ ಥರ ಆಗಿಲ್ಲ. 20-30 ಎಪಿಸೋಡ್ ನೀವು ಎಂಜಾಯ್ ಮಾಡ್ತೀರಾ. ಮತ್ತು ಅದು ಮದುವೆ ಸೀಕ್ವೆನ್ಸ್ ಬಂದಮೇಲೆ ಎಷ್ಟು ಬೋರಿಂಗ್ ಆಯಿತು ಅಂದರೆ, ಆ್ಯಂಡ್ ಎಷ್ಟು ಎಳಿತಾ ಇದ್ದಾರೆ ಅನ್ನೋ ಫೀಲಿಂಗ್ ಆಗುತ್ತೆ ಅಂದರೆ ನೀವು ಮತ್ತೆ ಸ್ಟೋರಿಯಲ್ಲಿ ಇನ್ವಾಲ್ವ್ ಆಗಲ್ಲ. ಬಟ್ ಕೃಷ್ಣ ರುಕ್ಕು ಆ ಥರ ಅಲ್ಲ, ತುಂಬ ಜಾಸ್ತಿ ಇನ್ವಾಲ್ವ್ ಆಗ್ತೀರಾ ನೀವು. ಆ್ಯಂಡ್ ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ನೋಡಿ, ಗಟ್ಟಿಮೇಳ ಇಂಪ್ಯಾಕ್ಟ್ ಮಾಡಿದಷ್ಟು ಬೇರೆ ಯಾವುದೇ ಸೀರಿಯಲ್ ಇಂಪ್ಯಾಕ್ಟ್ ಮಾಡಿಲ್ಲ. ನೋಡಿ, ಗಟ್ಟಿಮೇಳ ಡಿಫ್ರೆಂಟ್ ಸ್ಟೋರಿ. ಅದು ಯಾವ ರೀತಿ ಇಂಪ್ಯಾಕ್ಟ್ ಮಾಡಿತ್ತು ಅಂದರೆ, ಸ್ಟಾರ್ಟಿಂಗ್ ಎಪಿಸೋಡ್ ನೀವು 10 ಸರಿ ನೋಡಿದರೂ ನಿಮಗೆ ಬೋರ್ ಆಗಲ್ಲ. ನಾನು ಮೊನ್ನೆ
ಪುನಃ ನೋಡಿದೆ ಗಟ್ಟಿಮೇಳದ ಸ್ಟಾರ್ಟಿಂಗ್ ಎಪಿಸೋಡ್ಸ್ ನಿಮಗೆ ಖಂಡಿತ ಬೋರ್ ಆಗೋಲ್ಲ. ಕೃಷ್ಣ ರುಕ್ ಹಾಗಲ್ಲ, ನೀವು ಸ್ಟಾರ್ಟಿಂಗ್ ಎಪಿಸೋಡ್ ಒಂದು ಸರಿ ನೋಡಿದ್ರೆ ಸಾಕು, ನಿಮಗೆ ಸ್ಟೋರಿ ಮಂಡೆಯಲ್ಲೇ ಇರ್ತದೆ ಏನಾಗ್ತಿದೆ ಅಂತ. ಆ್ಯಂಡ್ ಮೇಯ್ನ್ಲಿ ನನಗೆ ಕಲ್ಯಾಣಿ ಕ್ಯಾರೆಕ್ಟರ್ ಇದ್ದು ಆ್ಯಕ್ಟಿಂಗ್ ತುಂಬ ಜಾಸ್ತಿ ವೀಕ್ ಅನ್ನಿಸ್ತದೆ. ನಿಮ್ಗೇನು ಅನಿಸ್ತದೆ ಕಮೆಂಟ್ ಮಾಡಿ. ತುಂಬ ಜಾಸ್ತಿ ಫೇಕ್ ಅನ್ನಿಸ್ತದೆ ನನಗೆ. ಆ್ಯಂಡ್ ಉಳಿದವ್ರದ್ದು ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿದೆ. ಮೇಯ್ನ್ಲಿ ಕೃಷ್ಣ ಅವರು ರುಕ್ ಅವ್ರಿಗಿಂತ ಚಿಕ್ಕವ್ರ ಥರ ಕಾಣ್ತಾರೆ, ಬಟ್ ಪರವಾಗಿಲ್ಲ, ಇವ್ರ ಜೋಡಿ ಓಕೆ ಅನಿಸ್ತದೆ ನನಗೆ. ಸೊ ಓವರಾಲ್ ಕೃಷ್ಣ ರುಕ್ಕು ಬೆಸ್ಟ್ ಅಂತಲೇ ಹೇಳ್ಬೋದು. ಮೇಯ್ನ್ಲಿ ತಂದೆ ಕ್ಯಾರೆಕ್ಟರ್ ಏನು ತೋರಿಸಿದ್ದಾರೆ, ತುಂಬ ಜಾಸ್ತಿ ಅಂದರೆ ಆ ರೀತಿ ಕ್ಯಾರೆಕ್ಟರ್ ಇರ್ತಾರೆ ಈಗ ರಿಯಲ್ ಲೈಫಲ್ಲಿ ಕೂಡ. ನನಗೇನು ಅನಿಸ್ತದೆ ಅಂದರೆ ವಿಜಯ್ ಮೋಸ ಮಾಡಬೇಕು ತಂದೆಗೆ, ಐ ಮೀನ್ ಕಲ್ಯಾಣಿ ಮಾಡಿಸಬೇಕು, ಆಮೇಲೆ ಕೃಷ್ಣನ ವ್ಯಾಲ್ಯೂ ಗೊತ್ತಾಗುತ್ತೆ ತಂದೆಗೆ. ಆ ಥರ ಆಗ್ಬೋದು ಮುಂದಿನ ಎಪಿಸೋಡ್ಸಲ್ಲಿ, ನೋಡುವ ಎಂತಾಗುತ್ತೆ ಅಂತ. ಒಟ್ಟಷ್ಟು ಹೇಳೋದಾದರೆ ಕೃಷ್ಣ ರುಕ್ಕು ಗುಡ್ ಸೀರಿಯಲ್ ಅಂತ ಹೇಳ್ಬೋದು. ಸೊ ನಾನು ಟಾಪ್ ಸೀರಿಯಲನ್ನು ಮೆನ್ಷನ್ ಮಾಡ್ತೀನಿ. 3 ಸೀರಿಯಲಲ್ಲಿ ನನಗೆ ಫೇವ್ರೆಟ್ ಸೀರಿಯಲ್ ಅದು ಬಂದುಬಿಟ್ಟು ಕೃಷ್ಣ ರುಕ್ಕು, ಗೌರಿ ಕಲ್ಯಾಣ ಮತ್ತು ಲಾಸ್ಟಿಗೆ ಕರ್ಣ ಬರುತ್ತೆ. ನನಗೆ ಈ 3 ಸೀರಿಯಲಲ್ಲಿ ತುಂಬ ಜಾಸ್ತಿ ಇಷ್ಟ ಆದ ಕ್ಯಾರೆಕ್ಟರ್ ಅದು ಕೂಡ ಹೇಳಿಬಿಡ್ತೀನಿ, ಅದು ಬಂದುಬಿಟ್ಟು ಕೃಷ್ಣ ಫ್ರಮ್ ಕೃಷ್ಣ ರುಕ್ಕು. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಸೀರಿಯಲ್ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.